ನಮಸ್ಕಾರ ಎಲ್ಲರಿಗೂ. ಫಾರ್ಮಾ ಇಂಡಸ್ಟ್ರಿಯಲ್ಲಿ ಒಂದು ತಪ್ಪು ಪದೇ ಪದೇ ಆಗ್ತಿದ್ರೆ ಅದರ ಹಿಂದಿನ ಅಸಲಿ ಕಾರಣ ಏನು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಇವತ್ತು ನಾವು ಅದೇ ವಿಷಯದ ಬಗ್ಗೆ ಮಾತಾಡೋಣ. ರೂಟ್ ಕಾಸ್ ಅನಾಲಿಸಿಸ್ ಅನ್ನೋ ಒಂದು ಪವರ್ಫುಲ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಸುಮ್ಮನೆ ಒಂದು ಪ್ರೋಸೆಸ್ ಅಲ್ಲ, ಇದು ಯಾವುದೇ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಹೃದಯ ಇದ್ದ ಹಾಗೆ. ಬನ್ನಿ ಇದರ ಬಗ್ಗೆ ಆಳವಾಗಿ ನೋಡೋಣ. ನೋಡಿ, ಫಾರ್ಮಾ ಇಂಡಸ್ಟ್ರಿಯಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಬಹುದು. ಒಂದು ಪ್ರಾಡಕ್ಟ್ನ ಕ್ವಾಲಿಟಿಯಲ್ಲಿ ಏನಾದರೂ ಡಿವಿಯೇಷನ್ ಕಂಡುಬಂದಾಗ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಬರುವ ಮೊದಲ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಇದು ಯಾಕೆ ಆಯ್ತು? ಈ ಒಂದೇ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ. ಒಂದು ಸಮಸ್ಯೆಯನ್ನ ಗುರುತಿಸೋದು ಅಂದ್ರೆ ಅದು ಸಮುದ್ರದಲ್ಲಿ ತೇಲೋ ಮಂಜುಗಡ್ಡೆಯ ತುದಿಯನ್ನ ನೋಡಿದ ಹಾಗೆ ಅಷ್ಟೇ. ಅದು ಕೇವಲ ಮೇಲ್ನೋಟಕ್ಕೆ ಕಾಣೋದು. ನಿಜವಾದ ಚಾಲೆಂಜ್ ಇರೋದೇ ಆ ನೀರಿನೊಳಗೆ ಅಡಗಿರುವ ದೊಡ್ಡ ಭಾಗವನ್ನ, ಅಂದ್ರೆ ಸಮಸ್ಯೆಯ ಮೂಲವನ್ನ ಕಂಡುಹಿಡಿಯೋದರಲ್ಲಿ. ಯಾಕಂದ್ರೆ ಬರೀ ತುದಿಯನ್ನ ಸರಿ ಮಾಡಿದ್ರೆ ಸಾಲ್ದು, ಅದರ ಬುಡವನ್ನೇ ಅಲ್ಲಾಡಿಸ್ಬೇಕು. ಆಗ ಮಾತ್ರ ಅದು ಮತ್ತೆ ತಲೆ ಎತ್ತೋದಿಲ್ಲ, ಅಲ್ವಾ? ರೆಗ್ಯುಲೇಟರಿ ಅಥಾರಿಟೀಸ್ ಅಂದ್ರೆ ನಿಯಂತ್ರಕ ಅಧಿಕಾರಿಗಳು ಈ ವಿಷಯವನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ತಾರೆ. ಯಾಕೆ ಅಂತೀರಾ? ಒಂದೇ ಥರದ ಡಿವಿಯೇಷನ್ ಪದೇ ಪದೇ ಕಾಣಿಸ್ಕೊಳ್ತಿದೆ ಅಂದ್ರೆ ಅದು ಕೇವಲ ಒಂದು ಸಣ್ಣ ತಪ್ಪು ಅಂತ ಅವರು ಪರಿಗಣಿಸೋದಿಲ್ಲ. ಬದಲಿಗೆ ಇಡೀ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ QMSನಲ್ಲೇ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅನ್ನೋದರ ಸೂಚನೆ ಅದು. ಇದು ಆಡಿಟ್ ವರದಿಗಳಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಸರಿಯಾಗಿ ಇಲ್ಲೇ ನಮಗೆ ಸಹಾಯಕ್ಕೆ ಬರೋದು ರೂಟ್ ಕಾಸ್ ಅನಾಲಿಸಿಸ್ ಅಥವಾ RCA. ಇದು ಸಮಸ್ಯೆಯ ಲಕ್ಷಣಗಳಿಗೆ ಅಂದ್ರೆ ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ಬದಲು ಅದರ ಮೂಲ ರೋಗ ಎಲ್ಲಿದೆ ಅಂತ ಪತ್ತೆ ಹಚ್ಚುವ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್. ಈ ಕೆಲಸದಲ್ಲಿ ನಮಗೆ ಸಹಾಯ ಮಾಡುವ ಎರಡು ತುಂಬಾನೇ ಪವರ್ಫುಲ್ ಟೂಲ್ಸ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಸ್ಲೈಡ್ನಲ್ಲಿರೋ ಹೋಲಿಕೆಯನ್ನ ಒಮ್ಮೆ ನೋಡಿ. ಒಂದ್ ಕಡೆ ನಾವು ಸಮಸ್ಯೆಯ ಲಕ್ಷಣವನ್ನ ಅಂದ್ರೆ ಏನಾಯ್ತು ಅನ್ನೋದನ್ನ ನೋಡ್ತಿದೀವಿ. ಇನ್ನೊಂದ್ ಕಡೆ ಅದರ ಮೂಲ ಕಾರಣ ಅಂದ್ರೆ ಯಾಕೆ ಆಯ್ತು ಅನ್ನೋದನ್ನ ನೋಡ್ತಿದೀವಿ. ಉದಾಹರಣೆಗೆ, ಒಬ್ಬ ಆಪರೇಟರ್ ತಪ್ಪು ಮಾಡೋದು ಅನ್ನೋದು ಕೇವಲ ಒಂದು ಲಕ್ಷಣ, ಆದ್ರೆ ಅವರಿಗೆ ಸರಿಯಾದ ಟ್ರೈನಿಂಗ್ ಸಿಕ್ಕಿಲ್ಲ ಅನ್ನೋದು ಆ ಸಮಸ್ಯೆಯ ಆಳದಲ್ಲಿರುವ ನಿಜವಾದ ಕಾರಣ. ನಮ್ಮ ಮೊದಲನೇ ಟೂಲ್ ಫಿಶ್ ಬೋನ್ ಡಯಾಗ್ರಾಮ್. ಇದನ್ನ ಇಶಿಕಾವಾ ಡಯಾಗ್ರಾಮ್ ಅಂತಾನೂ ಕರೀತಾರೆ. ಹೆಸರೇ ಹೇಳೋ ಹಾಗೆ ಇದು ನೋಡೋಕೆ ಮೀನಿನ ಮುಳ್ಳಿನ ರೀತಿ ಇರುತ್ತೆ. ಇದು ಒಂದು ಸಮಸ್ಯೆಗೆ ಇರಬಹುದಾದ ಎಲ್ಲಾ ಸಂಭಾವ್ಯ ಕಾರಣಗಳನ್ನ ವ್ಯವಸ್ಥಿತವಾಗಿ ವಿಂಗಡಿಸಿ ನಮ್ಮ ತನಿಖೆಗೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನ ಕೊಡುತ್ತೆ. ಇದರ ಮುಖ್ಯ ಉದ್ದೇಶ ಏನ್ಗೊತ್ತಾ? ನಮ್ಮ ಯೋಚನಾ ಲಹರಿಯನ್ನ ವಿಸ್ತಾರಗೊಳಿಸೋದು. ನಾವು ಅವಸರದಲ್ಲಿ ಒಂದೇ ಕಾರಣಕ್ಕೆ ಅಂಟಿಕೊಳ್ಳೋದನ್ನ ಇದು ತಡೆಯುತ್ತೆ. ಬದಲಿಗೆ ಸಮಸ್ಯೆಯನ್ನ ಎಲ್ಲಾ ಆಂಗಲ್ಗಳಿಂದನೂ ನೋಡು ಹಾಗೆ ಮಾಡುತ್ತೆ. ಯಾಕಂದ್ರೆ ಸುಲಭವಾಗಿ ಕಣ್ಣಿಗೆ ಕಾಣೋ ಕಾರಣನೇ ಯಾವಾಗ್ಲೂ ನಿಜವಾದ ಕಾರಣ ಆಗಿರ್ಬೇಕು ಅಂತೇ ಏನಿಲ್ಲ. ಈ ಫಿಶ್ಬೋನ್ ಡಯಾಗ್ರಾಮ್ನ ಅಸ್ಲಿ ಪವರ್ ಇರೋದೇ ಅದರ 6Mಗಳಲ್ಲಿ. ತನಿಖೆ ಮಾಡುವಾಗ ನಾವು ಯಾವುದೇ ಕಾರಣವನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಇಡೀ ಸಮಸ್ಯೆಯನ್ನ ಈ 6 ಮುಖ್ಯ ವಿಭಾಗಗಳಾಗಿ ವಿಂಗಡಿಸ್ತೀವಿ. ಮ್ಯಾನ್ ಅಂದ್ರೆ ಸಿಬ್ಬಂದಿ, ಮಷೀನ್ ಅಂದ್ರೆ ಉಪಕರಣ, ಮೆಥಡ್ ಅಂದ್ರೆ ಕಾರ್ಯವಿಧಾನ ಅಥವಾ SOPs, ಮಟೀರಿಯಲ್ ಅಂದ್ರೆ ಕಚ್ಚಾ ವಸ್ತುಗಳು, ಮೆಜರ್ಮೆಂಟ್ ಅಂದ್ರೆ ಮಾಪನ, ಮತ್ತು ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ. ಇದು ನಮ್ಗೆ ಒಂದು ಕಂಪ್ಲೀಟ್ 360 ಡಿಗ್ರಿ ಅನಾಲಿಸಿಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಮ್ಮ ಎರಡನೇ ಟೂಲ್ ಕಡೆ ಬರೋಣ. ಅದೇ 5Y ಅನಾಲಿಸಿಸ್. ಇದು ನೋಡಕ್ಕೆ ಮಕ್ಕಳಾಟದ ಹಾಗೆ ಸಿಂಪಲ್ ಆಗಿ ಕಾಣಿಸ್ತ್ರೂ ಇದು ಸಮಸ್ಯೆಯ ಆಳಕ್ಕಿಳಿದು ಅದರ ಬುಡವನ್ನೇ ಅಲುಗಾಡಿಸುತ್ತೆ. ಇದರ ಮಂತ್ರ ಒಂದೇ: ಸಮಸ್ಯೆಯ ನಿಜವಾದ ಮೂಲ ಸಿಗೋವರೆಗೂ ಯಾಕೆ ಅಂತ ಪ್ರಶ್ನೆ ಕೇಳ್ತಾನೆ ಇರೋದು. ಈ ಸ್ಲೈಡ್ನಲ್ಲಿರೋ ಉದಾಹರಣೆ ನೋಡಿ. ನಾವು ಮೊದಲ ಯಾಕೆ ಅಂತ ಕೇಳಿದಾಗ ತಪ್ಪು ಆಪರೇಟರ್ದು ಅಂತ ಅನ್ಸಬಹುದು. ಆದ್ರೆ ನಾವು ಕೇಳ್ತಾ ಕೇಳ್ತಾ 5ನೇ ಯಾಕೆಗೆ ಬರುವಷ್ಟರಲ್ಲಿ ನಿಜವಾದ ತಪ್ಪಿತಸ್ಥ ಆ ವ್ಯಕ್ತಿ ಅಲ್ಲ, ಬದಲಾಗಿ ಟ್ರೈನಿಂಗ್ಗಳನ್ನು ಟ್ರ್ಯಾಕ್ ಮಾಡೋಕೆ ಸರಿಯಾದ ಸಿಸ್ಟಮ್ ಇಲ್ಲದಿರೋದು ಅನ್ನೋ ಸತ್ಯ ಹೊರಬರುತ್ತೆ. ಗಮನಿಸಿದ್ರಾ? ದೋಷ ಹೇಗೆ ವ್ಯಕ್ತಿಯಿಂದ ಸಿಸ್ಟಮ್ಗೆ ಶಿಫ್ಟ್ ಆಯ್ತು ಅಂತ. ಮತ್ತು ಇದುವೇ 5Y ಅನಾಲಿಸಿಸ್ನ ತಿರುಳು. ಇಲ್ಲಿ ನಾವು ಬೆರಳು ತೋರಿಸ್ಬೇಕಾಗಿರೋದು ಆ ವ್ಯಕ್ತಿಯ ಕಡೆ ಅಲ್ಲ, ಬದಲಾಗಿ ಆ ಸಿಸ್ಟಮ್ ಕಡೆಗೆ. ಒಬ್ಬ ವ್ಯಕ್ತಿಯನ್ನ ದೂಷಿಸಿದ್ರೆ ಅದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಒಂದು ಬ್ಯಾಂಡೇಜ್ ಹಾಕಿದ ಹಾಗೆ ಅಷ್ಟೇ. ಆದ್ರೆ ಸಿಸ್ಟಮ್ನಲ್ಲೇ ಬದಲಾವಣೆ ತಂದ್ರೆ ಅದು ಶಾಶ್ವತ ಪರಿಹಾರ ಕೊಟ್ಟ ಹಾಗೆ. ಹಾಗಾದ್ರೆ ಒಂದು ಒಳ್ಳೆ RCA ಅಂದ್ರೆ ಏನು? ಒಂದು ವೀಕ್ RCAಗೂ ಒಂದು ಸ್ಟ್ರಾಂಗ್ RCAಗೂ ಇರೋ ವ್ಯತ್ಯಾಸವಾದ್ರೂ ಏನು? ಆಡಿಟರ್ಸ್ ನಿಮ್ಮ RCA ರಿಪೋರ್ಟ್ ನೋಡ್ದಾಗ ಅವರು ನಿಜವಾಗಿಯೂ ಏನನ್ನ ಹುಡುಕ್ತಿರ್ತಾರೆ. ಬನ್ನಿ ಅದರ ಸೀಕ್ರೆಟ್ ಏನು ಅಂತ ತಿಳಿದುಕೊಳ್ಳೋಣ. ಈ ಸ್ಲೈಡಲ್ಲಿರೋ ಹೋಲಿಕೆನೇ ಎಲ್ಲವನ್ನೂ ಹೇಳುತ್ತೆ. ಒಂದು ವೀಕ್ RCA ಏನ್ ಮಾಡುತ್ತೆ?
ಸಿಂಪಲ್ ಆಗಿ ಆಪರೇಟರ್ ಎರರ್ ಅಂತ ಬರೆದು ಕೈ ತೊಳ್ಕೊಂಡ್ಬಿಡುತ್ತೆ. ಆದ್ರೆ ಹೀಗೆ ಮಾಡಿದ್ರೆ ಸಮಸ್ಯೆ ಮತ್ತೆ ಮತ್ತೆ ಮರುಕಳಿಸುತ್ತೆ. ಅದಕ್ಕೆ ಬದಲಾಗಿ ಒಂದು ಸ್ಟ್ರಾಂಗ್ RCA ಸಾಕ್ಷಿ ಪುರಾವೆಗಳ ಆಧಾರದ ಮೇಲೆ ಸಿಸ್ಟಮ್ ಅನ್ನ ವಿಶ್ಲೇಷಿಸುತ್ತೆ ಮತ್ತೆ ಸಮಸ್ಯೆ ಮತ್ತೆಂದು ಬರದಾಗೆ ನೋಡ್ಕೊಳ್ಳುತ್ತೆ. ಹಾಗಾದ್ರೆ ಒಂದು ಪರ್ಫೆಕ್ಟ್ RCAಗೆ ಇರಬೇಕಾದ 3 ಮುಖ್ಯ ಸೂತ್ರಗಳು ಯಾವುವು? ಒಂದನೇದಾಗಿ, ಅದು ಯಾವಾಗಲೂ ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯಾಧಾರಗಳಿಂದ ಬೆಂಬಲಿತವಾಗಿರಬೇಕು. ಎರಡನೇದಾಗಿ, ಅದು ಜನರನ್ನ ದೂಷಿಸದೆ ಸಿಸ್ಟಮ್ ಅನ್ನ ಅನಲೈಸ್ ಮಾಡಬೇಕು. ಮತ್ತು ಮೂರನೇದಾಗಿ, ಅದು ಮುಂದಿನ ಆಕ್ಷನ್ಸ್ಗೆ ಅಂದ್ರೆ ಕ್ಯಾಪಾ ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆಕ್ಷನ್ಸ್ಗೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿಕೊಡಬೇಕು. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಾವು ಈ ಒಂದು ಪ್ರಶ್ನೆಯೊಂದಿಗೆ ನಿಲ್ಲೋಣ. ಮುಂದಿನ ಸಲ ಒಂದು ಡಿವಿಯೇಷನ್ ಆದಾಗ ತಕ್ಷಣಕ್ಕೆ ಇದು ಹ್ಯೂಮನ್ ಎರರ್ ಅಂತ ತೀರ್ಮಾನ ಮಾಡ್ತೀವಾ? ಅಥವಾ ಒಂದು ನಿಮಿಷ ನಮ್ಮ ಸಿಸ್ಟಮ್ಮಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ ಯೋಚನೆ ಮಾಡ್ತೀವಾ? ನೆನ್ಪಿಡಿ, ನಿಜವಾದ ಮತ್ತು ಶಾಶ್ವತ ಪರಿಹಾರ ಯಾವಾಗ್ಲೂ ಸಿಸ್ಟಮ್ನಲ್ಲೇ ಅಡಗಿರುತ್ತೆ.